ಓಕೆ, ಈ ಥರ್ಡ್ ಸೆಷನ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಕ್ಲಾಸ್ ಅಲ್ಲಿ ನಾವೇನ್ ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ ಫ್ಯೂ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್. ಓಕೆ, ಫ್ಯೂ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಅಂತಂದ್ರೆ ಈಗ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ, ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂತ ಒಂದು MCQ ನ ಸಾರ್ಟ್ ಔಟ್ ಮಾಡಿಸಿದ್ವಿ ಅಲ್ವಾ. ಅದೇ ತರ ಇಷ್ಟೊತ್ತು ಡಿಸ್ಕಷನ್ ಮಾಡಿರೋದ್ರ ಮೇಲೆ ಅಂದ್ರೆ ಈಗ ಏನ್ ಪ್ರೀವಿಯಸ್ ಸೆಕೆಂಡ್ 2 ಸೆಷನ್ಸ್ ಅಲ್ಲಿ ನಾವೇನ್ ಡಿಸ್ಕಷನ್ ಮಾಡಿದೀವೋ ಆ ಬೇಸಿಸ್ ಮೇಲೆ ಯಾವ ತರ ಕ್ವಶನ್ಸ್ ಫ್ರೇಮಿಂಗ್ ಆಗುತ್ತೆ. ಓಕೆ, ಐ ವಿಲ್ ಡಿಕ್ಟೇಟ್ ದ ಕ್ವಶನ್ ಫಸ್ಟ್. ಓಕೆ, ಪ್ಲೀಸ್ ರೈಟ್ ಇಟ್ ಇನ್ ಬ್ಲಾಕ್ ಬಾಲ್ ಪಾಯಿಂಟ್ ಪೆನ್ ಓನ್ಲಿ. ಓಕೆ, ಪ್ಯಾರಲಲ್ ಆಗಿ ನಿಮ್ಮ OMR ಶೀಟ್ ನಿಮ್ಮ ರೈಟ್ ಸೈಡ್ಗೋ ಲೆಫ್ಟ್ ಸೈಡ್ಗೋ ಇಟ್ಕೊಂಡಿರಿ. OMR ಶೀಟ್ ಪ್ಯಾರಲಲ್ ಆಗಿರ್ಲಿ. ಫೈನ್. ಓಕೆ, ದ ಕ್ವೆಶನ್, ಫಸ್ಟ್ ಕ್ವೆಶನ್, ಆನ್ಲೈನ್ ಅಲ್ಲಿ ಇರೋರು OMR ಶೀಟ್ ನ ಪಕ್ಕದಲ್ಲಿ ಇಟ್ಕೊಂಡಿರಿ. ಹಾಗೆ ನಾನು ಹೇಳ್ತಕ್ಕಂಥ ಡಿಕ್ಟೇಟಿಂಗ್ ಲೈಕ್ ಕ್ವಶನ್ಸ್ ಗಳನ್ನ ಬರ್ಕೊಳ್ಳಿ. 4 ಆಪ್ಷನ್ಸ್ ಪ್ಯಾರಲಲ್ ಆಗಿ ಹೇಳ್ತೀನಿ. ಫಸ್ಟ್, a matrix is, a matrix is, this is the question. Next 4 options. Option A real matrix. Option A real matrix. Option B, either a real matrix, either a real matrix or complex number, or complex number. Option C, an arrangement of real or complex numbers in rows and columns. Option D, nothing but a determinant. ಫೈನ್. ಈಗ ರಿಯಲ್ ನಂಬರ್ ಅಂತಂದ್ರೆ ಏನು, ಕಾಂಪ್ಲೆಕ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀವಿ. ಕಾಂಪ್ಲೆಕ್ಸ್ ನಂಬರ್ ಅಂತಂದ್ರೆ ಏನು ಅಂತ. ಬಟ್ ಆಕ್ಚುಲಿ ಪ್ರೀವಿಯಸ್ ಇಯರ್ಸ್ ಇರ್ತಕ್ಕಂಥವ್ರಿಗೆ ಕಾಂಪ್ಲೆಕ್ಸ್ ನಂಬರ್ ಅನ್ನೋದೇ ಒಂದು ಸಪರೇಟ್ ಚಾಪ್ಟರ್ ಇತ್ತು, 1 ಮಾರ್ಕಿಗೆ ಇತ್ತು. ಬಟ್ ಅದನ್ನ ನೀವು ರಿಮೂವ್ ಮಾಡಿದೆ. ಫೈನ್. ಕಾಂಪ್ಲೆಕ್ಸ್ ನಂಬರ್ ಇಸ್ ನಥಿಂಗ್ ಬಟ್ ಅದ್ರ ಜೊತೆ ಐ ಅನ್ನೋದು ಅಟ್ಯಾಚ್ ಆಗಿರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ 3i, 4i, ಸ್ಮಾಲ್ ಐ, ದಿಸ್ ಇಸ್ ನಾಟ್ ಕ್ಯಾಪಿಟಲ್ ಐ, ಸ್ಮಾಲ್ ಐ ಈಸ್ ನಥಿಂಗ್ ಬಟ್ ಎ ಕಾಂಪ್ಲೆಕ್ಸ್ ನಂಬರ್. ಫೈನ್. ಸೊ ಫಸ್ಟ್ ಆಪ್ಷನ್ ಏನಂತ ಕೊಟ್ಟಿದ್ದಾರೆ, ಎ ರಿಯಲ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. ಯಾವಾಗ್ಲೂ ಮ್ಯಾಟ್ರಿಕ್ಸ್ ಅನ್ನ ಒಂದು ಎಲಿಮೆಂಟ್ಸ್ ಒಳಗಡೆ, ಮೀನ್ಸ್ ಮ್ಯಾಟ್ರಿಕ್ಸ್ ಒಳಗಡೆ ಎಲಿಮೆಂಟ್ಸ್ ಗಳು ಯಾವಾಗ್ಲೂ ರಿಯಲ್ ನಂಬರ್ ಆಗಿರ್ಬೇಕು ಅನ್ನೋ ಕಂಡೀಷನ್ ಇಲ್ಲ. ಓಕೆ, ಇಟ್ ಮೇ ಬಿ ಎ complex number, otherwise it may be a combination of complex and real number, or it may be a real number, but only real number ಅನ್ನೋದು ತಪ್ಪು. ಕಾಂಪ್ಲೆಕ್ಸ್ ಆರ್ ರಿಯಲ್ ನಂಬರ್ ಇರ್ಬೋದು, ಅದಕ್ಕೆ ಫಸ್ಟ್ ಆಪ್ಷನ್ ಅಲ್ಲ. ಸೆಕೆಂಡ್ ಆಪ್ಷನ್, ಐದರ್ ಎ ರಿಯಲ್ ನಂಬರ್ ಆರ್ ಕಾಂಪ್ಲೆಕ್ಸ್ ನಂಬರ್. ಓಕೆ, ಐದರ್ ಎ ರಿಯಲ್ ನಂಬರ್ ಆರ್ ಕಾಂಪ್ಲೆಕ್ಸ್ ನಂಬರ್ ಇಸ್ ಫೈನ್, ಬಟ್ ಅರೇಂಜ್ಮೆಂಟ್ ಇಸ್ ಇಂಪಾರ್ಟೆಂಟ್ ಅಲ್ವಾ. ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್ ಮೇಲೆ ತಾನೇ ನಾವು ಮ್ಯಾಟ್ರಿಕ್ಸ್ ಅನ್ನೋದನ್ನ ಹೇಳೋದು. ಸುಮ್ಮನೆ ಒಂದು ಲೈನಿಗೆ 1 2 3 4 5 6 ಅಂತ ಬರ್ಕೊಂಡೋದ್ರೆ ದಟ್ ಇಸ್ ನಾಟ್ ಅಟ್ ಆಲ್ ಎ ಮ್ಯಾಟ್ರಿಕ್ಸ್. ಇಟ್ ಶುಡ್ ಬಿ ಇನ್ ಅರೇಂಜ್ಮೆಂಟ್ ಫಾರ್ಮೆಟ್. ಅರೇಂಜ್ಮೆಂಟ್ ಅಂದ್ರೆ ಏನು, ಬಿಟ್ವೀನ್ ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ರೋಸ್ ಮತ್ತೆ ಕಾಲಮ್ ನಲ್ಲಿ ಅರೇಂಜ್ ಆಗಿರಬೇಕು. ದಟ್ ವರ್ಡ್ ಅರೇಂಜ್. ಓಕೆ, ಸೊ ಆಪ್ಷನ್ ಸಿ ನೋಡಿ, an arrangement of real or complex numbers in rows and columns. Okay, option D ಏನಂತ ಕೊಟ್ಟಿದ್ದಾರೆ, nothing but a determinant. Not at all. Determinant is nothing but elements between two straight lines. Two straight lines ಮಧ್ಯೆ ಬರೆಯೋದನ್ನ ಡಿಟರ್ಮಿನೆಂಟ್ ಅಂತ ಕರಿತೀವಿ. ಬಟ್ ಬಿಟ್ವೀನ್ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಬರೆಯೋದನ್ನ ಏನಂತ ಕರಿತೀವಿ, ಮ್ಯಾಟ್ರಿಕ್ಸ್ ಅಂತ ಬರೀತೀವಿ. ಅಲ್ಲೇ ಡೆಫಿನೇಷನ್ ಡಿಫ್ರೆಂಟ್ ಆಗೋದು. ಸೊ ಹಾಗಾಗಿ ಆಪ್ಷನ್ ಏನಾಗುತ್ತೆ, ಸಿ. ಸೊ ಪ್ಲೀಸ್ ಸಿಗೆ ನಿಮ್ಮ ಬುಕ್ ಅಲ್ಲಿ ಟಿಕ್ ಹಾಕಿ OMR ಶೀಟ್ ಅಲ್ಲಿ ಎನ್ಸರ್ಕಲ್ ಮಾಡಿ. ಎಸ್, ಆನ್ಲೈನ್ ಸ್ಟೂಡೆಂಟ್ಸ್ ಗೊತ್ತಾಯ್ತಾ?
ನೀವು OMR ಶೀಟ್ ಅಲ್ಲಿ ಸೊ ಪ್ಲೀಸ್ ಪ್ರಾಕ್ಟೀಸ್. ಫಸ್ಟ್ ಕ್ವಶನ್ ಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗಿದೆಯಾ? ಯೂಸ್ ಚಾಟ್ ಸೆಕ್ಷನ್ ಎವ್ರಿವನ್. ಅಜಯ್, ನಂದೀಶ್, ರೋಹಿತ್. ಎಸ್, ಫೈನ್. ಫೈನ್. Next question. Next question. A unit matrix is a. Next question. A unit matrix is a square matrix. A unit matrix is a square matrix in which this is the question. Fine. ಈಗ 4 options. Option A, each element is unity. Each element is unity. Okay now. Option B, each element is 0. Each element is 0. Fine. Option C, each element in the principal diagonal is unity and all other elements are ಏನಾಗಿರ್ಬೇಕು? Yes, 0. ಆಪ್ಷನ್ ಡಿ ಬಂದ್ಬಿಟ್ಟು ನನ್ ಆಫ್ ದಿಸ್. ಯಾವುದು ಅಲ್ಲ, ನನ್ ಆಫ್ ದಿಸ್. ಈಗ ನೀವ್ ಹೇಳಿ. ಸೊ ಪ್ಲೀಸ್ ಅನಲೈಸ್, ಗೋ ಥ್ರೂ ದ ಆಪ್ಷನ್ಸ್. ಪ್ಲೀಸ್ ಚೆಕ್ ಯುವರ್ ನೋಟ್ಸ್. ಯೂನಿಟ್ ಮ್ಯಾಟ್ರಿಕ್ಸ್ ಅಥವಾ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತಾನು ಕರಿತೀವಿ ಅಂತ ಹೇಳಿದ್ದೀನಿ. ಯೂನಿಟಿ ಮ್ಯಾಟ್ರಿಕ್ಸ್ ಆರ್ ಯೂನಿಟ್ ಮ್ಯಾಟ್ರಿಕ್ಸ್ ಅಂತ ಬೋತ್ ಆರ್ ಸೇಮ್. ಎಸ್, ಅಕಾರ್ಡಿಂಗ್ ಟು ಡೆಫಿನೇಷನ್ ಏನಾಗುತ್ತೆ? ಆಪ್ಷನ್ ಸಿ. ಶೋರ್? ಎಸ್ ಆರ್ ನೋ? ಆನ್ಲೈನ್ ಅಲ್ಲಿ ಇರೋರು ಯೂಸ್ ಚಾಟ್ ಸೆಕ್ಷನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫಸ್ಟ್ ಆಪ್ಷನ್ ಏನಂತ ಕೊಟ್ಟಿದ್ದೇನಪ್ಪ? ಈಚ್ ಎಲಿಮೆಂಟ್ ಇಸ್ ಯೂನಿಟಿ ಅಂತ ಹೇಳಿದ್ದೀನಿ. ದಟ್ ಈಸ್ ರಾಂಗ್. ಈಚ್ ಎಲಿಮೆಂಟ್ ಅಂತ ನಾನು ಹೇಳೇ ಇಲ್ಲ. ಅಂಡ್ ಸೆಕೆಂಡ್ ಆಪ್ಷನ್ ಈಚ್ ಎಲಿಮೆಂಟ್ ಇಸ್ 0 ಅಂತ ಕೊಟ್ಟಿದ್ದಾರೆ. ಬಟ್ ಈಚ್ ಎಲಿಮೆಂಟ್ 0 ಅವಶ್ಯಕತೆ ಇಲ್ಲ. ಬಟ್ ಓನ್ಲಿ ವಾಟ್? ಡಯಾಗ್ನಲ್ ಎಲಿಮೆಂಟ್ 1 ಇರಬೇಕು. ಅದರ್ ದನ್ ಡಯಾಗ್ನಲ್ ಎಲಿಮೆಂಟ್ಸ್ ಏನಾಗಿರ್ಬೇಕು? ಎಲ್ಲವೂ zeros ಆಗಿರ್ಬೇಕು. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಏನಾಯ್ತು? ಸಿ. ಸೊ ಪ್ಲೀಸ್ ಟಿಕ್ right mark in your notebook for option C and encircle in your OMR sheet for option C. ಬರ್ದಾಯ್ತಾ? ಮಾಡಿದ್ರ? ಎನ್ಸರ್ಕಲ್ ಮಾಡಿದ್ರ? ಫೈನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ಅನ್ನ ಬ್ಲಾಕ್ ಪೆನ್ ಅಲ್ಲೇ ಬರೀರಿ ಅಂತ ಹೇಳಿದೀನಿ. ಸೊ ಪ್ಲೀಸ್ ಮಾರ್ಕ್ ದ ಸ್ಟೇಟ್ಮೆಂಟ್. ಮಾರ್ಕ್ ದ statement which is not true. Which is not not true. Okay na? ಇದನ್ನ ಈ ತರನು ಕೇಳಬಹುದು. which of the following statement is false? not true, nothing but what? false, right? wording ನೆನ್ಪಿಟ್ಕೊಳ್ಳಿ. ಮೀನ್ಸ್ ನೆನ್ಪಿಟ್ಕೊಳ್ಳಿ ಇನ್ ದಿ ಸೆನ್ಸ್ ನಿಮ್ಗೆ ಅಲ್ಲಿ ಕ್ವೆಶ್ಚನ್ ಓದುವಾಗ ಏನ್ ಮಾಡ್ತೀರಾ ಗೊತ್ತಾ? ಜೋಶ್ ಅಲ್ಲಿ ಟ್ರೂ ಯಾವುದು ಅಂತ ನೋಡ್ಬಿಡ್ತೀರಾ. ದಟ್ ನಾಟ್ ಅನ್ನೋ ವರ್ಡ್ ನ ಬಿಟ್ಬಿಡ್ತೀರಾ. ಓಕೆನಾ? ಅವಾಗ ಏನ್ ಅನ್ಸುತ್ತೆ? ಆಪ್ಷನ್ಸ್ ಓದ್ತೀರಾ, ಏನ್ ನೋಡೋದಕ್ಕೆಲ್ಲ ಒಂದೇ ತರ ಕಾಣಿಸ್ತಾ ಇದೆಯಲ್ಲ, ಇವ್ರೇನ್ ಕ್ವಶನ್ ತಪ್ಪು ಬಿಟ್ಬಿಟ್ಟಿದ್ರೆ ಗ್ರೇಸ್ ಮಾರ್ಕ್ಸ್ ತಲೆಯಲ್ಲಿ ಬಂದ್ಬಿಡುತ್ತೆ. ಈಗ ನಿಮ್ ಪ್ರಕಾರ ಕ್ವಶನ್ ತಪ್ಪು ಅನ್ಸ್ಬಿಡ್ತು ಅಂತಂದ್ರೆ ನೀವ್ ಏನ್ ಅನ್ಕೋತೀರಾ? ಅಥವಾ ಆಪ್ಷನ್ಸ್ ತಪ್ಪು ಅಂದ್ರೆ ನೀವ್ ಏನ್ ಅನ್ಕೋತೀರಾ? ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಫೈನ್. ಬಟ್ ಆಕ್ಚುಲಿ ಕ್ವಶನ್ ಅನ್ನ ನೀಟಾಗಿ ಓದಿ. ನಾಟ್ ಟ್ರೂ ಅಂತ ಕೇಳಿದ್ದಾರೆ ಅಂತಂದ್ರೆ ಯಾವ್ದು ಫಾಲ್ಸ್ ಸ್ಟೇಟ್ಮೆಂಟ್ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕು. ಅಂಡ್ ಒನ್ ಮೋರ್ ಥಿಂಗ್,
ಗ್ರೇಸ್ ಮಾರ್ಕ್ಸ್ ನ ಅವರು ಸುಮ್ನೆ ಕೊಡೋದಿಲ್ಲ. ಐ ಥಿಂಕ್ ದಟ್ ಕ್ವೆಶನ್ ಏನೋ ತಪ್ಪಾಗಿದೆ ಅಥವಾ ಆಪ್ಷನ್ಸ್ ಏನೋ ತಪ್ಪು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಗ್ರೇಸ್ ಮಾರ್ಕ್ಸ್ ನಿಮ್ಗೆ ಸಿಗ್ಲೇಬೇಕು ಅಂತಂದ್ರೆ ಯಾವ್ದಾದ್ರೂ 4 ಆಪ್ಷನ್ಸ್ ನಲ್ಲಿ ಒಂದನ್ನ ನೀವು ಶೇಡ್ ಮಾಡಿರ್ಲೇಬೇಕು. ಎನಿ ಆಪ್ಷನ್ ಶೇಡ್ ಮಾಡಿದ್ರೆ ಮಾತ್ರ ಯು ಆರ್ ಕನ್ಸಿಡರ್ಡ್ ಫಾರ್ ಗ್ರೇಸ್ ಮಾರ್ಕ್ಸ್. ಓಕೆನಾ? ಅಯ್ಯೋ ಬಿಡೋ, ಕ್ವಶನ್ ತಪ್ಪು ಕೊಟ್ಬಿಟ್ಟಿದ್ದಾರೆ, ಆಪ್ಷನ್ಸ್ ತಪ್ಪು ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ನಾನು ಯಾವ್ದು ಶೇಡ್ ಮಾಡ್ಲಿಲ್ಲ ಅಂದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೂಡ ಅಲೋಕೇಟ್ ಆಗೋದಿಲ್ಲ. ಶೇಡ್ ಮಾಡಿದ್ರೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಫೈನ್, ಶೇಡ್ ಮಾಡಿಲ್ಲ ಅಂದ್ರೆ ಸಿಗೋದಿಲ್ಲ. ಓಕೆನಾ? ಓಕೆ, ಈಗ ಫಸ್ಟ್ ಆಪ್ಷನ್ ಎ, 2 matrices are said to be equal in their orders are same. This is option A. Fine. Option B, in a square matrix, the number of rows is equal to number of columns. ಬರ್ದಿದ್ದೀರಾ? ಸ್ಪೀಡ್ ಅನಿಸ್ತಾ ಇದೆಯಾ? ಓಕೆನಾ? ದಿ ಸ್ಪೀಡ್ ಈಸ್ ಓಕೆ, ರೈಟ್? ಓಕೆ, ಆನ್ಲೈನ್ ಸ್ಟೂಡೆಂಟ್ಸ್ ಈ ಸ್ಪೀಡ್ ಓಕೆನಾ? ಯೂಸ್ ಚಾಟ್ ಸೆಕ್ಷನ್. ಫೈನ್. ಸಿ, ಆಫ್ಲೈನ್ ಅಲ್ಲಿ ಇರೋರಿಗೆ ದಿ ಸ್ಪೀಡ್ ಇಸ್ ಫೈನ್ ಅಂತ ಹೇಳಿದ್ದಾರೆ. ಆನ್ಲೈನ್ ಅಲ್ಲಿ ಇರೋರು ಓಕೆ ಫೈನ್, ದೇ ಆಲ್ಸೋ ಸೆಡ್ yes. ಬಿಕಾಸ್ ಡಿಕ್ಟೇಷನ್ ಮಾಡ್ತಿರ್ಬೇಕಾದ್ರೆ ಲೈಕ್ ಸ್ಪೀಡ್ ಗೊತ್ತಾಗೋದಿಲ್ಲ. ನಾವು ಸ್ಪೀಡ್ ಆಗಿ ಹೇಳ್ತಾ ಇದೀವೋ ನಿಧಾನಕ್ಕೆ ಹೇಳ್ತಾ ಇದೀವೋ ನಮ್ಗೆ ಗೊತ್ತಾಗೋದಿಲ್ಲ. ಸೊ ಇನ್ ಬಿಟ್ವೀನ್ ಕೇಳ್ತಾ ಇರ್ತೀನ, ಪ್ಲೀಸ್ ಕೋಆಪರೇಟ್. Option C, 2 matrices can be added or subtracted only if their orders are same. Fine. Next option D ಬನ್ನಿ. A null matrix is one which all the elements are 0. Yes. Yeah, okay. ಇಲ್ಲಿ mark the statement is not true ಅಂತ ಕೇಳಿದ್ದಾರೆ. ಸೊ ನಿಮ್ ಪ್ರಕಾರ ಯಾವ್ದಾಗಿರ್ಬೋದು? I will check the answer key also. Fine. ಹೇಳಿ ಯಾವ್ದಾಗಿದೆ ಈಗ. ಫಸ್ಟ್ ಆಫ್ ಆಲ್ ನಿಮಗೆ ಓಕೆ ಇನ್ನೊಂದ್ಸತಿ ಆಪ್ಷನ್ಸ್ ರಿಪೀಟ್ ಮಾಡ್ತೀನಿ. ಓಕೆ, ಕೆಲವೊಬ್ರು ತಪ್ಪು ಬರ್ಕೊಂಡಿದ್ದೀರೇನೋ. ಫಸ್ಟ್ ಆಪ್ಷನ್, 2 matrices are said to be equal in their orders are same. Second option, in a square matrix the number of rows is equal to number of columns. Option C, 2 matrices can be added or subtracted only if their orders are same. Option D, a null matrix is one which all the elements are 0. Okay, ಇದನ್ನ ಜಸ್ಟ್ ಹೋಲ್ಡ್ ಅಲ್ಲಿ ಇಟ್ಟಿರಿ. ಈಗ ಡಿಸ್ಕಷನ್ ಮಾಡ್ತೀನಿ. ಫಸ್ಟ್ ಏನಕ್ಕೆ ಲೈಕ್ ನೀವ್ ಅನ್ಕೊಂಡಿರೋ ಆಪ್ಷನ್ ರಾಂಗ್ ಆಗಿರ್ಬೋದು. ಫೈನ್. ಓಕೆ, ಸಿ ಗೈಸ್, ಫಸ್ಟ್ ಆಪ್ಷನ್ ಇದಕ್ಕೆ ಈ ಒಂದು ಕ್ವೆಶನ್ ಗೆ ಆಪ್ಷನ್ ಬಂದ್ಬಿಟ್ಟು ಎ ಇಸ್ ರೈಟ್. ಯಾಕೆ ಅಂತ ಹೇಳ್ತೀನಿ. 2 matrices are said to be equal in their orders are same ಅಂತ ಇದೆ. ಸಿ,
ನಾವು ಡಿಸ್ಕಷನ್ ಮಾಡುವಾಗ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಲ್ಲಿ ನಾನು ಏನಂತ ಹೇಳಿದೀನಿ, ಈಕ್ವಲ್ ಸೈಜ್ ಆಫ್ ಮ್ಯಾಟ್ರಿಕ್ಸ್ ಅಂತ ಬಂದಾಗ ಮಾತ್ರ ಕೊಟ್ಟಿರ್ತಕ್ಕಂಥ ಫಸ್ಟ್ ಮ್ಯಾಟ್ರಿಕ್ಸ್ ಶುಡ್ ಬಿ ಈಕ್ವಲ್ ಟು ಕೊಟ್ಟಿರ್ತಕ್ಕಂಥ ಸೆಕೆಂಡ್ ಮ್ಯಾಟ್ರಿಕ್ಸ್ ಆರ್ಡರ್ ಸೇಮ್ ಇರಬೇಕು ಅಂತ ಹೇಳಿದೀನಿ. ಓಕೆನಾ? ಯಾವಾಗ ಅದು ಈಕ್ವಲ್ ಸೈಜ್ ಅಂತ ಮೆನ್ಷನ್ ಮಾಡಿದಾಗ ಫೈನ್. ಬಟ್ ಆಪ್ಷನ್ ಎ ಅಬ್ಸರ್ವ್ ಮಾಡಿ, ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ. ಟೂ ಮ್ಯಾಟ್ರಿಕ್ಸ್ ಆರ್ ಸೆಟ್ ಟು ಬಿ ಈಕ್ವಲ್ ಇನ್ ದೇರ್ ಆರ್ಡರ್ಸ್ ಆರ್ ಸೇಮ್. ಮೀನಿಂಗ್ ಏನಪ್ಪಾ ಅಂತಂದ್ರೆ ಆಕ್ಚುಯಲ್ ಆಗಿ ಅವ್ ಎರಡರದ್ದು ಆರ್ಡರ್ ಸೇಮ್ ಇತ್ತು ಅಂದ ತಕ್ಷಣ ನಾವು ಈಕ್ವಲ್ ಅಂತ ಹೇಳೋ ಆಗಿಲ್ಲ. ಈಗ ಎಕ್ಸಾಂಪಲ್ 1 3 5 7 4 5 ಅಂತ ತಗೊಳ್ಳೋಣ. ದಿಸ್ ಈಸ್ ಮ್ಯಾಟ್ರಿಕ್ಸ್ ಎ. ಫೈನ್. ಮ್ಯಾಟ್ರಿಕ್ಸ್ ಬಿ ಬಂದ್ಬಿಟ್ಟು 1 2 4 0 3 5 ಅಂತ ತಗೊಂಡಿದ್ವಿ. ಓಕೆನಾ? ಇದರದ್ದು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಏನು? 2 cross 3. 2 rows ಇದೆ, 3 ಕಾಲಮ್ಸ್ ಇದೆ. ಫೈನ್. ಇಲ್ಲಿ 2 rows ಇದೆ and 3 ಕಾಲಮ್ಸ್ ಇದೆ. ಫೈನ್. ಓಕೆನಾ? ಎರಡರದ್ದು ಆರ್ಡರ್ ಸೇಮ್ ಇದೆ. ಓಕೆನಾ? ಆರ್ಡರ್ ಸೇಮ್ ಇದ್ದಾಗ ಈಕ್ವಲ್ ಸೈಜ್ ಅಂತ ಕರಿತೀವಿ. ಓಕೆ, ಆರ್ಡರ್ ಸೇಮ್ ಇದ್ದಾಗ ಏನಂತ ಕರಿತೀವಿ? ಈಕ್ವಲ್ ಸೈಜ್ ಅಂತ ಕರಿತೀವಿ. ಬಟ್ ಈಕ್ವಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಏನು 1 3 5 7 4 5 ಅಂತ ಇದೆ ಅಲ್ವಾ, ಇನ್ನೊಂದು ಮ್ಯಾಟ್ರಿಕ್ಸ್ ಕೂಡ ನೋಡೋದಕ್ಕೆ ಸೇಮ್ ಇರಬೇಕು. ಫೈನ್. ಅರ್ಥ ಆಯ್ತಾ? ಎಕ್ಸಾಂಪಲ್ ಈಕ್ವಲ್ ಸೈಜ್ ಅಂತ ಬಂತು ಅಂತಂದ್ರೆ ದಿಸ್ ಮ್ಯಾಟ್ರಿಕ್ಸ್ ಬಿ ನ ಕೂಡ ಏನಾಗಿರ್ಬೇಕು? 1 3 5 7 4 5. ಇದ್ರದ್ದು ಆರ್ಡರ್ ಏನಾಗಿದೆ? 2 cross 3. ಗೊತ್ತಾಯ್ತಾ? ಈಕ್ವಲ್ ಸೈಜಿಗೂ ಈಕ್ವಲ್ಗೂ ಡಿಫರೆನ್ಸ್ ಇದೆ. ಸೈಜ್ ಅಂತ ಬಂತು ಅಂತಂದ್ರೆ ಆರ್ಡರ್ ಸೇಮ್ ಇರಬೇಕು. ಈಕ್ವಲ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಬಂತು ಅಂತಂದ್ರೆ ನೋಡೋದಕ್ಕೆ ಎರಡೂ ಸೇಮ್ ಇರಬೇಕು, ಎಲಿಮೆಂಟ್ಸ್ ಸೇಮ್ ಇರಬೇಕು. ಹಂಗಿದ್ರೆ ಮಾತ್ರ. ಸೊ ಹಾಗಾಗಿ ಇನ್ ದಿಸ್ ಕ್ವೆಶನ್ ಆಪ್ಷನ್ ಎ ಕರೆಕ್ಟ್. ಬಿಕಾಸ್ ಸ್ಟೇಟ್ಮೆಂಟ್ ಅಲ್ಲಿ ಏನಂತ ಕೇಳಿದ್ದಾರೆ, ವಿಚ್ ಈಸ್ ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಹಾಗಾಗಿ ಆಪ್ಷನ್ ಎ. ಓಕೆ, ಟಿಕ್ ಮಾಡ್ಕೊಂಡು ಎನ್ಸರ್ಕಲ್ ಮಾಡ್ಕೊಳ್ಳಿ. ಓಕೆನಾ? ಆಪ್ಷನ್ ಬಿ ಅಂತ ಬಂತು ಅಂತಂದ್ರೆ ದಟ್ ಇಸ್ ಆಕ್ಚುಲಿ ಟ್ರೂ ಸ್ಟೇಟ್ಮೆಂಟ್. ಯಾಕೆ ಅಂತಂದ್ರೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲಿ ಏನಾಗಿರುತ್ತಪ್ಪ, ನಂಬರ್ ಆಫ್ ರೋಸ್ ಮತ್ತೆ ನಂಬರ್ ಆಫ್ ಕಾಲಮ್ಸ್ ಆಬ್ವಿಯಸ್ಲಿ ಈಕ್ವಲ್ ಆಗಿರುತ್ತೆ. ಅಂಡ್ ದೆನ್ ಆಪ್ಷನ್ ಸಿ ನಾನು ನೆಕ್ಸ್ಟ್ ಡಿಸ್ಕಷನ್ ಮಾಡ್ತೀನಿ. ಇನ್ನು ಆಪ್ಷನ್ ಸಿ ಇವಾಗ್ಲೇ ಹೇಳಲ್ಲ. ಆಪ್ಷನ್ ಡಿ ಅಂತ ಬಂತು ಅಂತಂದ್ರೆ ಈ ನಲ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಎಲಿಮೆಂಟ್ಸ್ ಆರ್ ಝೀರೋ. ಕರೆಕ್ಟಾ? ನಲ್ ಮ್ಯಾಟ್ರಿಕ್ಸ್ ಅಲ್ಲೆಲ್ಲ ಝೀರೋಸ್ ಇದ್ದೇ ಇರುತ್ತಲ್ವಾ? ಹೌದು. ಈಗ ಮ್ಯಾಟ್ರಿಕ್ಸ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂತ ಬಂದ್ರೆ ಓಕೆನಾ ಗೈಸ್? ಸೊ ಫಸ್ಟ್ ಆಫ್ ಆಲ್ ಮ್ಯಾಟ್ರಿಕ್ಸ್ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಅಂತ ಬಂತು ಅಂತಂದ್ರೆ ಯಾವಾಗ್ಲೂ ಎಷ್ಟೇ ನಂಬರ್ ಆಫ್ ಮ್ಯಾಟ್ರಿಸಸ್ ಕೊಡ್ಲಿ ಅವುಗಳ ಆರ್ಡರ್ಸ್ ಏನಾಗಿರ್ಬೇಕು? ಸೇಮ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಇದು ನೀಟಲ್ಲಿ ನೆನ್ಪಿಟ್ಕೊಂಡಿದ್ದೀನಿ. ಎಕ್ಸಾಂಪಲ್ ಮ್ಯಾಟ್ರಿಕ್ಸ್ ಎ ಬಂದ್ಬಿಟ್ಟು 1 3 4 5 ಅಂತ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಇಲ್ಲಿ ಎಷ್ಟು ರೋಸ್ ಅಂಡ್ ಎಷ್ಟು ಕಾಲಮ್ಸ್ ಇದೆ? 2 rows ಮತ್ತೆ 2 ಕಾಲಮ್ಸ್ ಇದೆ. ಫೈನ್. ಈಗ ಬಿ ಬಂದ್ಬಿಟ್ಟು 1 4 3 6 ಅಂತ ಕೊಟ್ಟಿದ್ದೀನಿ. ಇದು ಎಷ್ಟು ರೋಸ್ ಅಂಡ್ ಎಷ್ಟು ಕಾಲಮ್ಸ್ ಇದೆ? 2 rows ಮತ್ತೆ 2 ಕಾಲಮ್ಸ್ ಇದೆ. ಓಕೆನಾ? ಈ ತರ ಆರ್ಡರ್ಸ್ ಸೇಮ್ ಇದ್ರೆ ಮಾತ್ರ addition is possible, subtraction is possible, anyhow multiplication will also be possible. Fine. Multiplication ಏನಾಗಿರುತ್ತೆ? ಪಾಸಿಬಿಲಿಟಿ ಇರುತ್ತೆ. ಯಾವಾಗ ಆರ್ಡರ್ಸ್ ಆರ್ ಸೇಮ್. ಅಂಡ್ ಒನ್ ಮೋರ್ ಕನ್ಫ್ಲಿಕ್ಟ್ ಸ್ಟೇಟ್ಮೆಂಟ್ ಫಾರ್ ಮಲ್ಟಿಪ್ಲಿಕೇಶನ್ ಏನಪ್ಪಾ ಬರುತ್ತೆ. ಮಲ್ಟಿಪ್ಲಿಕೇಶನ್ ಮುಂದೆ ಡಿಸ್ಕಷನ್ ಮಾಡ್ತೀನಿ. ಓಕೆ, ಇವಾಗ ಜಸ್ಟ್ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾತ್ರ ಕಲೀರಿ. ಸೊ ಏನ್ ಹೇಳ್ಬೇಕು ಕಂಡೀಷನ್? ಆರ್ಡರ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಶುಡ್ ಬಿ ಈಕ್ವಲ್ ಟು ವಾಟ್? ಸೆಕೆಂಡ್ ಮ್ಯಾಟ್ರಿಕ್ಸ್. ಆಗಿತ್ತು ಅಂದ್ರೆ ಮಾತ್ರ ನೀವು ಅಡಿಷನ್ ಮಾಡಬಹುದು ಅಥವಾ ಸಬ್ಟ್ರಾಕ್ಷನ್ ಮಾಡಬಹುದು. ಸೊ one more example, like p is equal to 1 3 7 5 6 7 ಅಂತ ಇತ್ತಪ್ಪ. ಓಕೆ, ಎಷ್ಟು ರೋಸ್ ಇದೆ, ಎಷ್ಟು ಕಾಲಮ್ಸ್ ಇದೆ? 3 rows ಇದೆ, 2 ಕಾಲಮ್ಸ್ ಇದೆ. ಹಾಗಾದ್ರೆ ಕ್ಯೂ ಮ್ಯಾಟ್ರಿಕ್ಸ್ ಎಷ್ಟಿರಬೇಕು? 3 rows ಇರಬೇಕು, 2 ಕಾಲಮ್ಸ್ ಇರಬೇಕು. ಟೇಕ್ ಎನಿ ಎಕ್ಸಾಂಪಲ್. ಸೊ ಇದು ಎಷ್ಟಿದೆ?
3 rows ಇದೆ, 2 columns ಇದೆ. ಅರ್ಥ ಆಯ್ತಾ? ಈ ತರ ಇದ್ರೆ ಮಾತ್ರ ನಾವು ಅಡಿಷನ್ ಮಾಡ್ಬೋದು, ಸಬ್ಟ್ರಾಕ್ಷನ್ ಮಾಡ್ಬೋದು. ಬಟ್ ಅಕಸ್ಮಾತ್ ಇಲ್ಲಿ ಏನಾದ್ರೂ ಆರ್ಡರ್ ಚೇಂಜ್ ಆದ್ರೆ ಮಾಡೋದಕ್ಕೆ ಬರೋದಿಲ್ಲ, ಡಸಂಟ್ ಎಕ್ಸಿಸ್ಟ್. ಮೀನಿಂಗ್ ಅರ್ಥ ಆಯ್ತಾ? ಓಕೆ. ಸೊ ಹಾಗಾಗಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಅಲ್ಲಿ ಆಪ್ಷನ್ ಸಿ ನು ಏನಾಗಿದೆ, ಇಟ್ ಇಸ್ ಎ ಟ್ರೂ ಸ್ಟೇಟ್ಮೆಂಟ್. ಬಟ್ ಅವ್ರು ಕೇಳಿರೋದು ನಾಟ್ ಟ್ರೂ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ರೈಟ್. ಮೀನಿಂಗ್ ಅರ್ಥ ಆಯ್ತಾ? ನಾನು ಇನ್ನೂ ಪ್ರಾಬ್ಲಮೆಟಿಕ್ ಬಂದಿಲ್ಲ, ಜಸ್ಟ್ ಸ್ಟೇಟ್ಮೆಂಟ್ಸ್ ವಿ ಆರ್ ಡಿಸ್ಕಸಿಂಗ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಪ್ರಾಬ್ಲಮ್ಸ್ ಒಂದ್ ಕಡೆಯಿಂದ ಕ್ವಶನ್ ಪೇಪರ್ ಗಳನ್ನ ಮಾಡಿಸ್ತಾ ಹೋಗ್ತೀನಿ. ಆಲ್ಮೋಸ್ಟ್ ಒಂದು 6 to 7 years ಕ್ವಶನ್ ಪೇಪರ್ಸ್ ಅಲ್ಲಿ ಬಂದಿರ್ತಕ್ಕಂಥ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ಕೋತಾ ನಿಮಗೆ ಟಾಪಿಕ್ ಅರ್ಥ ಮಾಡಿಸ್ತೀನಿ. ಇವತ್ತು ಜಸ್ಟ್ ಥಿಯರಿ ಟಾಪಿಕ್, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್. ಓಕೆನಾ? ನೆಕ್ಸ್ಟ್ ಕ್ವೆಶನ್. Next question. Which of the following, which of the following is true according to symmetric matrix? According to symmetric matrix. Options ಬರೀತೀನಿ. Options ಬರೀತೀನಿ. Option A is equal to A. Option B, A is equal to A dash. Option C, A is equal to minus A dash. Option D, none. ನಾನ್ ಮಾತಾಡ್ತಾ ಇರೋದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನಾಗುತ್ತೆ ಆಪ್ಷನ್? ಎಸ್, ಕ್ವೆಶನ್ ರಿಪೀಟ್ ಮಾಡ್ಬೇಕಾ? ಓಕೆ. ಏನಂತ ಬರ್ಸಿದೀನಿ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ಅಕಾರ್ಡಿಂಗ್ ಟು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಓಕೆ. ವಿಚ್ ಆಫ್ ದ ಫಾಲೋಯಿಂಗ್ ಯಾವುದು ಅಕಾರ್ಡಿಂಗ್ ಟು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕೇಳಿದೀನಿ. ಸೊ ಆಪ್ಷನ್ ಪಕ್ಕ. ಏನಕ್ಕೆ ಆಪ್ಷನ್ ಎ ಅಲ್ಲ? ಅದನ್ನು ಗೊತ್ತಿರ್ಬೇಕಲ್ವಾ? ಓನ್ಲಿ ಆಪ್ಷನ್ ಯಾವ್ದು ರೈಟ್ ಅಂತ ತಿಳ್ಕೊಂಡಿದ್ದೀರಾ, ಏನಕ್ಕೆ ಅದರ್ ಆಪ್ಷನ್ಸ್ ಎಲಿಮಿನೇಟ್ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಓಕೆ. ಫಸ್ಟ್ ಆಫ್ ಆಲ್ ಅಕಾರ್ಡಿಂಗ್ ಟು ಡೆಫಿನೇಷನ್ ನಾವೇನಂತ ಹೇಳಿದೀವಪ್ಪ, ಕೊಟ್ಟಿರ್ತಕ್ಕಂಥ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಆದ್ಮೇಲೂ ಕೂಡ ಏನು ಯಾವ ತರ ಕಾಣ್ಬೇಕದು, ಕೊಟ್ಟಿರ್ತಕ್ಕಂಥ ಗಿವನ್ ಮ್ಯಾಟ್ರಿಕ್ಸ್ ತರನೇ ಕಾಣ್ಬೇಕು ಅಂತ ಹೇಳಿದೀನಿ. ಬಟ್ ಇಲ್ಲೇನಾಗಿದೆ, ಎ ಈಸ್ ಈಕ್ವಲ್ ಟು ಎ ಅಂತ ಬರ್ದಿದ್ದೀನಿ. ಆತರ ಬರೆಯೋ ಆಗಿದೆ. ಟ್ರಾನ್ಸ್ಪೋಸ್ ಅಂತ ನಾವ್ ಇಲ್ಲಿ ಹೇಳ್ದಂಗೆ ಆಗಲ್ಲ ಅಲ್ವಾ? ಎ ಈಸ್ ಈಕ್ವಲ್ ಟು ಎ ಅಂತ ಡೈರೆಕ್ಟ್ ಆಗಿ ಬರೆದ್ರೆ ಅದು ಟ್ರಾನ್ಸ್ಪೋಸ್ ಅಂತ ನಾವ್ ಹೇಳ್ದಂಗೆ ಆಗೋದಿಲ್ಲ. ದೆನ್ ಆಪ್ಷನ್ ಬಿ, ಎನಿಹೌ ಆಪ್ಷನ್ ಬಿ ಇಸ್ ರೈಟ್. OMR ಶೀಟ್ ಅಲ್ಲಿ ಸರ್ಕಲ್ ಮಾಡಿ, ಹಾಗೆ ನಿಮ್ಮ ಬುಕ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ. ಫೈನ್. ಆಪ್ಷನ್ ಸಿ ಬಂದ್ಬಿಟ್ಟು ನೋಡಿದ್ರೆ ಇದು ಎದಕ್ಕಾಗುತ್ತೆ? ಆಪ್ಷನ್ ಇದು ಎದಕ್ಕಾಗುತ್ತೆ? ಎಸ್, ಆಪ್ಷನ್ ಸಿ ಈಸ್ ಅಸೋಸಿಯೇಟೆಡ್ ವಿತ್ ವಾಟ್? ಸ್ಕ್ಯೂ ಸಿಮೆಟ್ರಿಕ್. ಫೈನ್. ಬಟ್ ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ, ಸಿಮೆಟ್ರಿಕ್ ಬಗ್ಗೆ. ಸೊ ಹಾಗಾಗಿ ಆಪ್ಷನ್ ಸಿ ಅಲ್ಲ, ಆಪ್ಷನ್ ಡಿ ಅಂತ ನಾನು ಮೀನ್ಸ್ ಯಾವುದು ಅಲ್ಲ ಅಂತ ಅಂದ್ಬಿಟ್ಟು. ಬಟ್ ಎನಿಹೌ ದ ಆಪ್ಷನ್ ಬಿ ಇಸ್ ರೈಟ್. ಡನ್. The next. Which of the following statement, which of the following is not associated with, which of the following is not associated with skew symmetric? Skew symmetric. Option A, P is equal to
minus P dash. Option B, minus P is equal to P dash. Option C, P is equal to P dash. Option D, all of the above. ನನ್ನ ಕ್ವಶನ್ ಅಲ್ಲಿ ಏನಂತ ಕೇಳಿದೀನಪ್ಪ, ವಿಚ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿದೀನಿ. ಓಕೆನಾ? ಆಪ್ಷನ್ ವೈಸ್ ನೋಡ್ಕೊಂತ ಬರೋಣ. ಆಪ್ಷನ್ ಎ ಏನೇ ಯಾವ P is equal to minus P dash is associated ಹೌದಾ? ದೆನ್ ಬಿ ನು ಕೂಡ ಹೌದು, ಬಿಕಾಸ್ ಮೈನಸ್ ಸಿಂಬಲ್ ನಾನು ಈ ಕಡೆ ತಗೊಂಡ್ರೆ ಎನಿ ಹೌದು ಪ್ಲಸ್, ಇದನ್ನು ಅಸೋಸಿಯೇಟೆಡ್ ಇದೆ. ಬಟ್ ಆಪ್ಷನ್ ಸಿ ಏನಾಗಿದೆ? It is associated with only symmetric but not skew symmetric. So ಹಾಗಾಗಿ ಆಪ್ಷನ್ ಸಿ. Fine. So please option C ಗೆ ರೈಟ್ ಹಾಕೊಳ್ಳಿ. We are talking about like which is not associated with the skew symmetric ಅಂತ ಕ್ವಶನ್ ಕೊಟ್ಟಿದ್ದು. So option C is right. Option C is right. So correct ಮಾಡ್ಕೊಳ್ಳಿ ಯಾರಾದ್ರೂ ರಾಂಗ್ ಆಗಿ ಬರ್ಕೊಂಡಿದ್ರೆ. Okay. Fine. So these two statements. Till here what we discussed is statement. Anyhow, 10 more minutes. We will talk just about general thing, which is not related to your matrix chapter or mathematics chapter. Okay, before that, I will ask you 5 questions. 5 questions. Correct ಕೇಳಿಸ್ಕೋಬೇಕು. What is unit matrix? Come on. Unit matrix or identity matrix. ಈ ತರ ಡಿಸ್ಕಷನ್ ಮಾಡ್ತೀವಿ. Exactly. Diagonal element should be what? 1. And non-diagonal element should be what? 0. Fine. 17 8s are. ಅಯ್ಯೋ ಯಾಕರು ಟೇಬಲ್ಸ್ ಕೇಳ್ತಾರೋ, ಬೆವರಿ ಹಿಡಿತಾ ಇದೆ. 17 8s are. Come on. ಬರ್ಕೊಂಡು ಹೇಳ್ಬೇಕಾ? ಅದಕ್ಕೆ ಟೇಬಲ್ಸ್ ನಾವು ಕೇಳಿದ ತಕ್ಷಣ ಫಟಾಫಟ್ ಹೇಳೋ ತರ ಬರ್ಬೇಕು. ಫೈನ್. 6 8s are. 6 8s are. 48. 8 6s are. 8 6s are. 48. Fine. 15 5s are. पक्का. 13 5s are. 15 5s are 75 ಆಯ್ತು ಅಂದ್ರೆ 13 5s are 110 ಲೆಸ್ ಮಾಡಿ 65, right? 16 9s are. ಯಾವಾಗಲೂ 16 9s are ಕೇಳಿದ ತಕ್ಷಣ ಫಸ್ಟ್ ಆನ್ಸರ್ ಮಾಡೋದೇ ಅವರು 144. ಅದನ್ನ ಅವ್ರ ಹತ್ರ ಹೇಳಿಸ್ಬೇಕು ಅಂತಾನೆ ಆ ಕ್ವಶನ್ ಕೇಳಿರ್ತೀನಿ. Then 18 8s are. 18 8s are. Others use chat section. 144. Okay. Next question. 1000 multiply by 1000 divided by 1. ನನ್ನ ಕ್ವಶನ್ ಏನಂತ ಕೇಳಿದೆ? 1000 multiply by 1000 divided by 1 ಅಂತ ಕೇಳಿದಿನ. ಏನಾಗುತ್ತೆ? ಶೋರ್ 10 lakhs ಅಂತ ಹೇಳ್ತಾ ಇದ್ದಾರೆ ಒಬ್ರು. ಆಪ್ಷನ್ಸ್ ಕೊಡ್ತೀನಿ. ಫೈನ್. ಆಪ್ಷನ್ ಎ 10 lakhs. ಆಪ್ಷನ್ ಬಿ 1000. ಆಪ್ಷನ್ ಸಿ 10 to the power of
6, 10 to the power of 6. Option D, both A and C. ಯಾವ್ದು ಆಪ್ಷನ್? ಆಪ್ಷನ್ ಎ ಅಂಡ್ ಸಿ. ಬಿಕಾಸ್ ನಾವ್ ಇದನ್ನ ಬರೆದ್ರೆ ಏನಾಗುತ್ತಪ್ಪ, 3 zeros 3 zeros, 1 ಮುಂದೆ 0 ಬರೀಬೇಕು, 4 5 6 zeros ಆಯ್ತು. ಫಸ್ಟ್ 3 ಡಿಜಿಟ್ ಆದ್ಮೇಲೆ 1 ಕಾಮ, 2 ಡಿಜಿಟ್ ಆದ್ಮೇಲೆ 1 ಕಾಮ. ಫೈನ್. ಸೊ ಇದು ಯೂನಿಟ್ ಟೆನ್ಸ್ 100, ಇದು ಥೌಸಂಡ್ಸ್, ಇದು ಲ್ಯಾಕ್ಸ್, 10 lakh ಆಯ್ತು. ಬಟ್ ಅದನ್ನೇ ಇನ್ ಟರ್ಮ್ಸ್ ಆಫ್ 10 to the power of ಅಂತ ಬರೆಯುವಾಗ ಇಲ್ಲಿ ಎಷ್ಟು zeros ಇದೆಯೋ ನೀವು ಅಷ್ಟು ನಂಬರ್ ಬರೀತೀರಿ. 1 2 3 4 5 6 zeros ಇತ್ತು ಅಂತಂದ್ರೆ ನೀವು ಇಲ್ಲಿ ಏನ್ ಬರೀತೀರಾ? 6 ಅಂತ ಬರೀತೀರಿ ಅಲ್ವಾ? ಅದೇ ಏನಾದ್ರು 5 ಇತ್ತು ಅಂತಂದ್ರೆ ಏನಂತ ಬರೀತೀರಾ? ಲೈಕ್ 5 zeros ಇತ್ತು ಅಂದ್ರೆ ಏನಂತ ಬರೀತೀರಾ? 5 ಅಂತ ಬರೀತೀರಿ. ಅರ್ಥ ಆಯ್ತಾ ಆಪ್ಷನ್ ಯಾವ ತರ ಚೂಸ್ ಮಾಡ್ಬೇಕು ಅಂತ? ಸೊ ನೀವೇ ಏನ್ ಆಫ್ ಮಾಡ್ಬೇಕು? ಆಪ್ಷನ್ ಡಿ ಆಫ್ ಮಾಡ್ಬೇಕು. ಫೈನ್. ಓಕೆ, ಫೈನ್ ಫೈನ್ ಫೈನ್. ಸೊ ದಿಸ್ ಇಸ್ ಲೈಕ್ ಆಲ್ ಅಬೌಟ್ ಕ್ಲಾಸ್. ಜನರಲ್ ನಾನು ಏನು ಡಿಸ್ಕಷನ್ ಮಾಡ್ಬೇಕಿದ್ದೆ ಅಂತಂದ್ರೆ ಮ್ಯಾಟ್ರಿಕ್ಸ್ ಅದು ಕಳಿಸ್ಬಿಡ್ತೀನಿ. ಸೊ ಏನಿದು ಏನಿದೆ ನೋಡೋದಕ್ಕೆ ಯಾವ ತರ ಕಾಣಿಸ್ತಾ ಇದೆ? ನಿಮ್ ಪರ್ಸೆಪ್ಷನ್ಸ್ ನಲ್ಲಿ ಯಾವ ತರ ಕಾಣಿಸ್ತಾ ಇದೆ? ಲೈನ್, ಸ್ಟ್ರೈಟ್ ಲೈನ್, ವರ್ಟಿಕಲ್ ಲೈನ್. ಓಕೆ, ಈಗ ಥಿಂಕ್ ದಟ್ ಸ್ಟ್ರೈಟ್ ಆಗಿದೆ ಅನ್ಕೊಳ್ರಪ್ಪ. ಓಕೆ, ಕೆಲವೊಬ್ರು ಒಬ್ಬೊಬ್ರು ಒಂದೊಂದು ಪರ್ಸೆಪ್ಷನ್ ನಲ್ಲಿ ಹೇಳ್ತಾ ಇದ್ದೀರಾ. ಫೈನ್. ಲೈನ್ ಕರೆಕ್ಟಾ? ನಿಮ್ ಪ್ರಕಾರ ಲೈನ್ ಕರೆಕ್ಟಾ? ಓಕೆ, ಎ ಅಂತ ಹೆಸರು ಕೊಡ್ತೀನಿ, ಬಿ ಅಂತ ಹೆಸರು ಕೊಡ್ತೀನಿ. ಓಕೆ, ಇವಾಗ ನಾನು ಲೈನ್ ಏನಂತ ಹೇಳ್ಬೋದು? ಈಗ ಬಿಫೋರ್ ಒಂದ್ ಮಿನಿಟ್ ಗೈಸ್, ಆನ್ಲೈನ್ ಅಲ್ಲಿ ಇರೋರಿಗೆ ಕ್ಯಾಮ್ರಾ ಕಾಣಿಸ್ತಾ ಇದೆಯಾ? ಲೈಕ್ ಬೋರ್ಡ್ ಕಾಣಿಸ್ತಾ ಇದೆಯಾ? ಯೂಸ್ ಚಾಟ್ ಸೆಕ್ಷನ್ ಎವ್ರಿ ಒನ್. ಎಸ್, ಫೈನ್. ಹಾ, ಲೈನ್ ಎ ಇಸ್ ಈಗ ಒಬ್ರಂದ್ರಿ ಲೈನ್ ಎ ಇಸ್ ಶಾರ್ಟರ್ ದೆನ್ ಲೈನ್ ಬಿ ಅಂತ ಹೇಳಿದ್ರಿ. ಫ್ಯೂ ಪೀಪಲ್ ಸೆಡ್ ಲೈನ್ ಬಿ ಇಸ್ ಗ್ರೇಟರ್ ದೆನ್ ಲೈನ್ ಎ ಅಂತ ಹೇಳಿದ್ರಿ, ಅಥವಾ ಲಾಂಗರ್ ದೆನ್ ಲೈನ್ ಎ ಅಂತ ಹೇಳಿದ್ರಿ. ಪರ್ಸೆಪ್ಷನ್ ಇಷ್ಟೇನೆ. ಸಿಚುಯೇಷನ್ ನ ಕೆಲವೊಬ್ರು ಪಾಸಿಟಿವ್ ಆಗಿ ನೋಡ್ಕೊಂತ ಬಂದ್ರು ಅಂತಂದ್ರೆ ದೇ ವಿಲ್ ಸೇ ಸಮಥಿಂಗ್. ಓಕೆನಾ? ಬಟ್ ಕೆಲವೊಬ್ರು ಸಿಚುಯೇಷನ್ ಅನ್ನ ನೆಗೆಟಿವ್ ಆಗಿ ನೋಡಿದ್ರು ಅಂತಂದ್ರೆ ದೇ ವಿಲ್ ಸೇ ಸಮಥಿಂಗ್. ಈಗ ಇಂಜಿನಿಯರಿಂಗ್ ಹೋಗ್ಬೇಕಾ ಬೇಡವಾ? ಕೆಲವೊಬ್ರು ಹೇಳ್ತಾರೆ, ಮಗ ಮನೆಯಲ್ಲಿ ಕಷ್ಟ ಇದೆ, ದುಡ್ಡೆಲ್ಲ ಕೊಡಲ್ಲ, ನಾನೇ ದುಡ್ಕೋಬೇಕು, ಸೊ ನಾನು ಇಂಜಿನಿಯರಿಂಗ್ ಹೋಗೋದಿಲ್ಲ, ಜಾಬ್ಗೆ ಹೋಗ್ತೀನಿ ಅಂತ ಒಬ್ರು ಹೇಳ್ತಾರೆ. ಫೈನ್, ದಿಸ್ ಈಸ್ ಆಕ್ಚುಲಿ ಅವರ್ ಪರ್ಸನಲ್ ಪ್ರಾಬ್ಲಮ್ ಇರುತ್ತೆ. ಸೊ ದೇ ವಿಲ್ ಸೇ ದ ನೆಗೆಟಿವಿಟಿ ಇದೆಯಾ ಇಲ್ವಾ? ಲೈಕ್ ಸೇರ್ಕೊಳ್ಳಲ್ಲ ಮಗ, ನಾನು ಕೆಲ್ಸಕ್ಕೆ ಹೋಗ್ಬೇಕು, ಅಕಾರ್ಡಿಂಗ್ ಟು ಅವರಿಗೆ ಅದು ಪಾಸಿಟಿವ್, ಬಿಕಾಸ್ ದುಡಿತಾರೆ. ಬಟ್ ಆಕ್ಚುಲಿ ಡಿಪ್ಲೊಮಾ, ಈಗ ನಿಮ್ದೇ ಎಕ್ಸಾಂಪಲ್ ತಗೊಂಡ್ರು, ಡಿಪ್ಲೊಮಾ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಡಿಗ್ರಿ. ಹೌದಾ? ಇಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಎ ಡಿಗ್ರಿ ಅಂಡ್ ಇಟ್ ಈಸ್ ನಾಟ್ ಈಕ್ವಲೆಂಟ್ ಟು PUC. ಹೈಕೋರ್ಟ್ ಆರ್ಡರ್ ಇದೆ. ಈಗ ಪೊಲೀಸ್ ಜಾಬಿಗೆ ಹೋಗ್ಬೇಕು ಅಂತಂದ್ರೆ ನೀವು ಎಲಿಜಿಬಿಲಿಟಿ ಇದ್ದೀರಾ, ಕಾನ್ಸ್ಟೇಬಲ್ ಜಾಬಿಗೆ ಹೋಗಿ, ಯಾಕಂದ್ರೆ PSI ಅವೆಲ್ಲ ಹೋಗ್ಬೇಕು ಅಂದ್ರೆ ಒಂದು ಡಿಗ್ರಿ ಆಗಿರ್ಬೇಕು. ಬಟ್ ಅಟ್ ಲೀಸ್ಟ್ ಕಾನ್ಸ್ಟೇಬಲ್ ಜಾಬಿಗೆ ಹೋಗ್ಬೇಕು ಅಂದ್ರೂ ನೀವು PUC ಈಕ್ವಲೆಂಟ್ ಆದ್ರೂ ಇರಬೇಕಿತ್ತು. ಬಟ್ PUC ಈಕ್ವಲೆಂಟ್ ಕೂಡ ಇಲ್ಲ ಅಂತಂದ್ರೆ ಹೇಗೆ? ಎಸ್, ಓಕೆ, ಮನೆಯಲ್ಲಿ ದುಡ್ಡು ಅರೇಂಜ್ ಮಾಡಕ್ ಕಷ್ಟ ಇದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ನೀವೀಗ ಡ್ರಾಪ್ ಔಟ್ ಮಾಡ್ಬಿಡ್ತೀರಾ. ಓಕೆನಾ? ದಿಸ್ ಇಸ್ ಒನ್ ಪಾಯಿಂಟ್. ಅನದರ್ ಪಾಯಿಂಟ್ ಏನಂತ ಹೇಳ್ಬೋದು, ಮಚ್ಚ ನಮ್ಮ ಮನೆಯಲ್ಲಿ ಸಪೋರ್ಟ್ ಮಾಡೋದಿಲ್ಲ, ಬಟ್ ನಾನು ಹಾರ್ಡ್ ವರ್ಕ್ ಮಾಡಿ ಆದ್ರೂ ಕೆಲವರಿಗೆ ಫ್ರೀ SNP ಕೋಟಾ ಅಂತ ಸಿಗುತ್ತೆ. ಲೈಕ್ ಫೀಸ್ 0 ಆಗುತ್ತೆ ಅವ್ರಿಗೆ. ಆಕ್ಚುಲಿ ಚೆನ್ನಾಗಿ ರ್ಯಾಂಕಿಂಗ್ ಬಂದು ಕೆಲವೊಬ್ರು ಕೋಟಾಸ್ ಮೇಲೆ 0 ಆಗುತ್ತೆ. ಅದನ್ನ ಯುಟಿಲೈಸ್ ಮಾಡ್ಕೊಂಡಾದ್ರೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೋತೀನಿ. ಎಲ್ಲಾರು ಹೇಳ್ತಾರೆ, ಆಲ್ಮೋಸ್ಟ್ 90% ಜನ ಹೇಳ್ತಾರೆ ಇಂಜಿನಿಯರಿಂಗ್ ವೇಸ್ಟ್, ಕೆಲ್ಸ ಸಿಗಲ್ಲ ಅಂತ ಹೇಳ್ತಾರೆ. ನೀವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬೇರೆಯವ್ರನ್ನ ಎಕ್ಸಾಂಪಲ್ ಇಟ್ಕೋಬೇಡಿ, ಯಾರಿಗೆ ಕೆಲ್ಸ ಸಿಗಲ್ಲ ಅನ್ನೋರ್ನ ಎಕ್ಸಾಂಪಲ್ ಇಟ್ಕೋಬೇಡಿ. ನೀವು ಒಂದ್ ಎಕ್ಸ್ಟ್ರಾ ಸ್ಕಿಲ್ ಕಲ್ತ್ ಬಿಟ್ಟಾದ್ರೂ ನೀವ್ ಹೆಂಗ್ ಜಾಬ್ ತಗೋತೀರಾ ಅನ್ನೋದ್ರ ಮೇಲೆ ಫೋಕಸ್ ಮಾಡಿ.
ಎಲ್ಲ ಆಲ್ಮೋಸ್ಟ್ ಡಿಮೋಟಿವ್ ಮಾಡೋರೆ ನಿಮ್ ಸುತ್ತಮುತ್ತ ಇದ್ದೇ ಇರ್ತಾರೆ. ಏ ಮಗ ಏನಕ್ಕೆ ಇಂಜಿನಿಯರಿಂಗ್ ಮಾಡ್ತೀಯಾ, ಯೂಸ್ ಇಲ್ಲ ಮಚ್ಚ ಅಂತ ಅಂತಿರ್ತಾರೆ. ಬಟ್ ನೀವು ಏನಕ್ ಮಾಡ್ಬೇಕು, ಏನಕ್ ಮಾಡ್ತಾ ಇದ್ದೀರಾ, ದಟ್ ಈಸ್ ಯುವರ್ ಪ್ರಿಫರೆನ್ಸ್. ಬೇರೆಯವ್ರಿಗೆ ಹೇಳ್ಬೇಕಾಗಿಲ್ಲ. ಅದನ್ನ ಮಾಡ್ಬೇಕು ಅಂತಿದ್ದೀರಾ, ಡೂ ಇಟ್. ಈಗ ಹಂಗಾಗಿ ಈಗ ನೋಡಪ್ಪ, ಟೀಚಿಂಗ್ ಫೀಲ್ಡಿಗೆ ಬರ್ತಾರೆ. ಈಗ ಏನು ನಾರ್ಮಲ್ ಪ್ರೈಮರಿ ಸ್ಕೂಲ್, ಹೈ ಸ್ಕೂಲಿಗೆ ಟೀಚಿಂಗ್ ಫೀಲ್ಡಿಗೆ ಬರ್ತಾರೆ. ಓಕೆನಾ? ಈಗ ಅವರು ಎಲ್ಲರೂ ಏನು BSc MSc ಮಾಡ್ಕೊಂಡು ಬಂದಿರ್ತಾರೆ. ಓಕೆನಾ? ಹಂಗಂತ ಈಗ ಅಯ್ಯೋ ನನ್ ಜಾಬೇ ಸಿಗೋದಿಲ್ಲ, ನಾನ್ ಮಾಡೋದೇ ಇಲ್ಲ ಅಂತಂದ್ರೆ ನಡೆಯುತ್ತಾ? ಅಯ್ಯೋ ನನ್ ಮುಂದೆ ಜಾಬೇ ಸಿಗೋದಿಲ್ಲ, ನನಗೆ BScನೂ ಮಾಡಲ್ಲ MScನೂ ಮಾಡಲ್ಲ ಅಂತಂದ್ರೆ ಅವ್ರಿಗೆ ಕೆಲಸ ಯಾರು ಕರೆದ್ಬಿಟ್ಟು ಕೊಡ್ತಾರ? ಇಲ್ಲ. ಫ್ಯೂಚರ್ ಈಸ್ ಅನ್ಪ್ರಿಡಿಕ್ಟಬಲ್. ಫಸ್ಟ್ ಆಫ್ ಆಲ್ ನಾವು ನಾಳೆ ಇರ್ತೀವ ಇಲ್ಲ ಅನ್ನೋದು ಅನ್ಪ್ರಿಡಿಕ್ಟಬಲ್. ಅಂದಾದ್ಮೇಲೆ ಮುಂದೆ ನಮಗೆ ಜಾಬ್ ಸಿಗುತ್ತಾ ಸಿಗಲ್ಲ ಅನ್ನೋದನ್ನ ಇವಾಗ ನೀವು ಥಿಂಕ್ ಮಾಡ್ಬೇಡಿ. ಜಸ್ಟ್ ಫೋಕಸ್ ಆನ್ ಪ್ರೆಸೆಂಟ್. ಅಚೀವ್ ಇಟ್ ಫಾರ್ ಫ್ಯೂಚರ್. ಗೊತ್ತಾಯ್ತಾ? ಸೊ ಡೋಂಟ್ ಟೇಕ್ ಎನಿ ನೆಗೆಟಿವ್ ಎಕ್ಸಾಂಪಲ್ಸ್ ಇಟ್ಕೋಬೇಡಿ. ಆಲ್ವೇಸ್ ಬಿ ಪಾಸಿಟಿವ್, ಥಿಂಕ್ ಪಾಸಿಟಿವ್, ಡೂ ಪಾಸಿಟಿವ್. Fine. This is the just general class of last 5 minutes. Anyhow, thank you for today's class. Online students, thank you once again. ನಾನು ಯೂಟ್ಯೂಬ್ ಚಾನಲ್ ಲಿಂಕ್ ನಿಮ್ಗೆ ಪೋಸ್ಟ್ ಮಾಡ್ತೀನಿ, ಇದನ್ನೆಲ್ಲ ಅಪ್ಲೋಡ್ ಮಾಡ್ಬಿಟ್ಟು ಪ್ಲೀಸ್ ಗೋ ಥ್ರೂ ಒನ್ಸ್ ಅಗೇನ್. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಫೈನ್. ಎನಿಹೌ ಎವ್ರಿವನ್, ಕ್ಲಾಸ್ ಹೇಗಿತ್ತು? So first of all, how was the class? Everyone use chat section.